ಎವರಿವನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಒಂದು ನ್ಯೂಸ್ ಪೇಪರ್ ನಮಗೆ ಆರಿ ವರ್ಕ್ ಮಾಡುವಾಗ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಬಿಗಿನರ್ಸ್ ಆದ್ರಂತೂ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಆರಿ ವರ್ಕ್ ಮಾಡಬೇಕಂದ್ರೆ ಈ ಬೇಸಿಕ್ ನಿಮಗೆ ಗೊತ್ತಿರಲೇಬೇಕು. ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ನಾನು ಯಾವ ರೀತಿ ಇದನ್ನು ಬಳಸ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ. ಈಗ ನಾನು 42 ಎದೆ ಸುತ್ತಳತೆ ಬ್ಲೌಸನ್ನು ಇದಕ್ಕೆ ಮಾರ್ಕಿಂಗ್ ಮಾಡ್ಕೋತೀನಿ. ನೀವು ತಿಳ್ಕೊಬೋದು ಪೇಪರ್ ಕಟಿಂಗ್ ಅಲ್ವಾ ಇದು ಅಂತ. ಈ ಪೇಪರ್ ಕಟಿಂಗ್ ಆದ ನಂತರ ನಾನು ಇದನ್ನು ಆರಿ ವರ್ಕಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊತೀನಿ ಅಂತ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀನಿ. ಮಿಸ್ ಮಾಡ್ದಿರ ಈ ವಿಡಿಯೋನ ನೋಡಿ. ಮತ್ತು ಈಗ ನೋಡಿ 2 ಜೋಡಿ ಪೇಪರ್ ನೋಡಿ, ಎರಡನ್ನು ನಾನು ತೆಗೆದು ಇಟ್ಕೊಂಡಿದ್ದೀನಿ. ಒಂದು ಸಮವಾಗಿ ಮಡಚಿಟ್ಕೊಂಡು ಇದಕ್ಕೆ ನಾನು ಈಗ ಮಾರ್ಕನ್ನು ಮಾಡ್ಕೊತೀನಿ. ಈಗ ನೋಡಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಈಗ ನಾವು ಇದನ್ನು ಎಷ್ಟು ರೆಡಿ, ಇದು 10.5 ಇದೆ ಬ್ಲೌಸು, ದೊಡ್ಡ ಅಳತೆ ಬ್ಲೌಸೇ 10.5 ಇದೆ, ಪ್ಲಸ್ 2 ಇಂಚು, 1.5 ಇಂಚಾದರೂ ನಡೆಯುತ್ತೆ, 2 ಇಂಚಾದರೂ ನಡೆಯುತ್ತೆ. ಈಗ ನೋಡಿ 42 ಇದೆ ಸುತ್ತಳತೆ ಬ್ಲೌಸು. ನಾನು 2 ಇಂಚು ಎಕ್ಸ್ಟ್ರಾ 2 ಇಂಚನ್ನು ಇಟ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ಬಂದು ಇಲ್ಲಿಂದ ಲೆಂತ್ ನೋಡ್ಕೊಳ್ಳೋಣ. ಲೆಂತ್ ಬಂದು 17 ಇಂಚು. ಬ್ಯಾಕ್ ಸೈಡಲ್ಲಿ 17 ಇಂಚ್ಗೆ ನಾವು ಇಟ್ಕೋಬೇಕು. ರೆಡಿ ಇಟ್ಕೋಬೇಕು ಅಂದರೆ 1/2 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ. 17ವರೆಗೆ ಇಟ್ಟಿದ್ದೀನಿ. ಇದು 17ವರೆ ಇತ್ತು ಅಂತಂದಾಗ ಇಲ್ಲಿ ಇದು 1.25 ಇಂಚು ಎಕ್ಸ್ಟ್ರಾ ಬರುತ್ತೆ ನೋಡಿ. 17ವರೆ ಬೇಡ, 17ಕ್ಕೆ ರೆಡಿ ಇಟ್ಕೊಂಡಿದ್ದೀನಿ. 17ಇಂದ 1.25 ಇಂಚು ಅಂದರೆ 18ವರೆ ಬರುತ್ತೆ. ಇಲ್ಲಿಗೆ ನಾನು ಮಾರ್ಕನ್ನು ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಎಕ್ಸ್ಟ್ರಾ ಬಂದಿರುವಂಥ ಪೀಸನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. ನೋಡಿ ಈ ರೀತಿ ಕಟ್ ಮಾಡಿದ ಮೇಲೆ ತೋರಿಸ್ತೀನಿ. ನೋಡಿ ಇಲ್ಲಿ ಇದಿಷ್ಟು ರೆಡಿ ಕಟ್ ಪೀಸ್ ಆಗಿದೆ ನೋಡಿ, ಕಟ್ಟಾಗಿದೆ. ಕೆಳಗಡೆ 17 ಇಂಚು, ಮೇಲ್ಗಡೆ ಬಂದು ಪೀಸ್ ಬಂದು 1.25 ಇಂಚು ಎಕ್ಸ್ಟ್ರಾ ಇದೆ. ಈಗ ನಾವಿಲ್ಲಿ ಶೋಲ್ಡರ್ ಹತ್ರ ಹಾರ್ಮೋಲ್ಗೆ ಪಟ್ಟಿ ತೆಗಿಬೇಕಲ್ಲ. ಈಗ ನೋಡಿ ನಾನು ಅಲ್ಲಿ 10 ಇದೆ, ನಾನು ಅದರಲ್ಲಿ ಅರ್ಧ 5 ಇಂಚನ್ನು ಇಡ್ತೀನಿ. ಜೊತೆಗೆ 2.5 ಇಂಚು ರೆಡಿ ಬರಬೇಕು ಅಂದರೆ ನಮಗೆ 3 ಇಂಚು ಬೇಕಾಗತ್ತೆ ನೋಡಿ. 3 ಇಂಚು ಬಂದಷ್ಟು ನಾವು ಇಲ್ಲಿ ಶೋಲ್ಡರನ್ನು ಇಡೋಣ. ಇಲ್ಲಿ 2 ಇಂಚು ಬಂದಿದೆ, ನಮಗೆ 2 ಇಂಚು ಸಾಕಾಗತ್ತೆ. ಈಗ ಇಲ್ಲಿಂದ ಕೆಳಗಡೆಗೆ ನಮಗೆ 6 ಇಂಚು ನಮಗೆ ಹಾರ್ಮೋಲ್ ಪಾಯಿಂಟ್ ಬೇಕಾಗತ್ತೆ ನೋಡಿ. 6 ಇಂಚು ಈ ರೀತಿ ಬರ್ಕೋಬೇಕು. 6 ಇಂಚು ಬರ್ಕೊಂಡ ನಂತರ ಇಲ್ಲಿ ಫ್ರಂಟಲ್ಲಿ ಬಂದು 7.5 ಇಂಚನ್ನು ನಾನು ಇಡ್ತಾಯಿದ್ದೀನಿ. 7.5 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ಒಂದು ಅರ್ಧ ಇಂಚು ಎಕ್ಸ್ಟ್ರಾನ ಇಟ್ಕೊಳ್ಳೋಣ. ಕೆಳಗಡೆ ಡೀಪ್ ಬರಬೇಕಲ್ಲ, ಅದರಿಂದ ಅರ್ಧ ಇಂಚನ್ನು ಇಟ್ಕೊಂಡು ಇಲ್ಲಿಗೂ ನೋಡಿ ಒಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೋಬೇಕು. ಇಲ್ಲಿಂದ ಆದ ನಂತರ ಇಲ್ಲಿ 1.25 ಇಂಚಿಗೆ ಒಂದು ಮಾರ್ಕು, 1.25 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ಏನು 6 ಇಂಚಿದೆ ಅಲ್ಲಿ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಜೊತೆಗೆ ನಾವು ಇಲ್ಲಿ 10ವರೆಗೆ ಒಂದು ಮಾರ್ಕನ್ನು ಮಾಡಿದ್ವಿ ನೋಡಿ. ಈ ಮಾರ್ಕಿಗೆ ಮಾಡ್ಕೊಂಡು ಈಗ ಈ 3 ಪಾಯಿಂಟನ್ನು ನೋಡಿ ಈ ರೀತಿ ಕ್ರಾಸಾಗಿ ಸೇರಿಸ್ಕೊಳ್ಳೋಣ. ಈ ರೀತಿ ಕ್ರಾಸಾಗಿ ಸೇರಿಸ್ಕೊಂಡ್ರಾಯ್ತು ನೋಡಿ. ಒಂದು 1/2 ಇಂಚ್ ಒಳಗಡೆಗೆ ತಗೋತಾ ಇದ್ದೀನಿ ನಾನು. ಇದಿಷ್ಟು ಆದ ನಂತರ ಇಲ್ಲಿ ನೋಡಿ ಹಿಂದೆ ನಮಗೆ 10.5 ಇಂಚು ರೆಡಿ ಇದೆ ಡೀಪು. ನಿಮ್ಗೆ ಇಷ್ಟೇ ಅಂತ ಏನಿಲ್ಲ, ನೀವು ಎಷ್ಟು ಬೇಕು ನೋಡಿ ಅಷ್ಟು ಡೀಪನ್ನು ನೀವು ಇಟ್ಕೋಬೋದು. ಈಗ ನೋಡಿ ಈಗೇನು ಮಾರ್ಕ್ ಮಾಡಿದ್ದೀನಲ್ಲ, ಈ ಮಾರ್ಕಿಂಗನ್ನು ಕಟ್ ಮಾಡ್ಕೊಳ್ಳೋದು. ಇಲ್ಲಿ ಬಂದು 1/2 ಇಂಚ್ ನಾನು ಎಕ್ಸ್ಟ್ರಾ ಇಟ್ಕೊಂಡಿದ್ದೆ ನೋಡಿ, ಅದನ್ನ ಸೇರಿಸ್ಕೊಂಡು ಕಟ್ ಮಾಡ್ಕೊಂಡ್ರೆ ನಮಗೆ ಡೀಪ್ ಅನ್ನೋದು ಫ್ರಂಟಲ್ಲಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ಇದಿಷ್ಟು ಆದ ನಂತರ ನಾವಿಲ್ಲಿ ಶೋಲ್ಡರ್ನ ಹಾರ್ಮೋಲ್ ಬರುತ್ತೆ ನೋಡಿ, ಹಾರ್ಮೋಲ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇಟ್ಕೊಂಡು ಫಸ್ಟು 4 ಪೀಸನ್ನು ಏನಿದೆ 4 ಕಟ್ ಮಾಡ್ಕೋಬೇಕು ನೋಡಿ. ಈ ರೀತಿ
4 ಕಟ್ ಮಾಡ್ಕೊಂಡಾಗ ನಿಮಗೆ ಈಸಿಯಾಗಿ ಕಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈಗ ಈ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ ನೀವು 2 ಪೀಸನ್ನು ತಗೊಳ್ಳೋದು. 2 ಪೀಸನ್ನು ತಗೊಂಡು ಮೇಲ್ ಪೀಸ್ ಏನು ಬರುತ್ತಲ್ಲ ಆ 2 ಪೀಸನ್ನು ಮಾತ್ರ ಇಟ್ಕೊಂಡು ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ನಾವು 2 ಇಂಚ್ ಏನು ಬಿಟ್ಟಿರ್ತೀವಲ್ಲ ಇಲ್ಲಿ ನ್ಯಾಚ್ ಮಾಡ್ಕೋಬೇಕು. ನೀವು ಇದರಲ್ಲೇನು ಅವಶ್ಯಕತೆ ಇಲ್ಲ, ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇದನ್ನು ನೀವು ನ್ಯಾಚ್ ಮಾಡ್ಕೊಂಡ್ರೆ ಆಯಿತು. ಈಗ ಬ್ಯಾಕ್ ಡೀಪ್ ತೆಗಿಬೇಕು ನೋಡಿ. ಅದಕ್ಕೆ ಈಗ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ 2 ಪೀಸನ್ನು ಸೇರಿಸ್ಕೊಂಡು ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು. ನೀಟಾಗಿ 2 ಈ ರೀತಿ ಸೇರಿಸ್ಕೊಳ್ಳಿ. ನೋಡಿ ಈ ರೀತಿ ಸೇರಿಸ್ಕೊಂಡ ನಂತರ ಇಲ್ಲಿ ನಾವು ಇಲ್ಲಿಗೆ ಒಂದು ಗೆರೆಯನ್ನು ಹಾಕೋಬೇಕು. ಗೆರೆಯನ್ನು ಹಾಕ್ಕೊಂಡು ಇಲ್ಲಿಗೂ ಈ ರೀತಿ ಗೆರೆಯನ್ನು ಹಾಕ್ಕೊಂಡಾಗ ನಮಗೆ ಇಲ್ಲಿ ಒಂದು ಕ್ರಾಸಾಗಿ ಒಂದು ರೌಂಡ್ ಶೇಪನ್ನು, ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪನ್ನು ಕೊಟ್ಕೋಬೋದು. ಇಲ್ಲಿ ನಾನು ಕೊಡ್ತಾ ಇರುವಂಥದ್ದು ರೌಂಡ್ ಶೇಪ್. ಈ ರೌಂಡ್ ಶೇಪನ್ನು ಇಟ್ಕೊಂಡು ನಮಗೆ ಎಷ್ಟು ಡೀಪ್ ಬೇಕು ನೋಡಿ ಅಷ್ಟು ಡೀಪನ್ನು ಇಲ್ಲಿ ತಗೋಬೋದು. ಕೆಲವರು ಡೀಪ್ ಇಷ್ಟಪಡ್ತಾರೆ, ಕೆಲವರು ಡೀಪ್ ಇಷ್ಟಪಡಲ್ಲ. ಈ ಬ್ಲೌಸ್ ಅವರು ಡೀಪ್ ಜಾಸ್ತಿ ಹಾಕೊಳ್ಳೋದಿಲ್ಲ, ಅದಕ್ಕೋಸ್ಕರ ನಾನು ಇಷ್ಟೇ ತೆಗೆದಿದ್ದೀನಿ. ನೋಡಿ ಇದಿಷ್ಟು ಈ ಬ್ಯಾಕ್ ನೆಕ್ಕಲ್ಲಿ ಕಟಿಂಗ್ ಆಗಿದೆ. ಇಷ್ಟು ಕಟಿಂಗ್ ಆದ ನಂತರ ನಾನು ಈಗ ಫ್ರಂಟಲ್ಲಿ ನೋಡಿ ಇನ್ನೊಂದು ನಿಮಗೆ ತೋರಿಸ್ತೀನಿ. ಫ್ರಂಟ್ನಲ್ಲಿ ನಾನು ಕ್ರಾಸ್ ಬೆಲ್ಟನ್ನು ಕಟಿಂಗ್ ಮಾಡಿಲ್ಲ. ಅದನ್ನು ಈಗ ಮಾಡ್ಕೊಂಡ್ರೂ ನಡೆಯುತ್ತೆ, ಇಲ್ಲಾಂದರೆ ನಾವು ಬಟ್ಟೆ ಮೇಲೆ ಮಾಡ್ಕೋಬೋದು. ಮಾಡಿ ತೋರಿಸ್ತೀನಿ. ಕೆಳಗಡೆಯಿಂದ 4 ಇಂಚು, ಆ ಕಡೆ ಬಂದು ಇದಕ್ಕೆ ನಾವು 4 ಇಂಚು ತೆಗೆದಿದ್ರೆ ಅದು 3 ಇಂಚನ್ನು ಇಟ್ಕೋಬೇಕು. ನಾವಿಲ್ಲಿ 3.5 ತೆಗೆದಿದ್ರೆ ಅದನ್ನು 2.5 ಇಟ್ಕೋಬೇಕು. 1 ಇಂಚು ಇಲ್ಲಿಗೂ ಗ್ಯಾಪ್ ಇರಬೇಕು. ಈಗ ಇದಿಷ್ಟ ಆಯ್ತಲ್ವ. ಈಗ ನೋಡಿ, ಈಗ ನಾನು ಇಂಪಾರ್ಟೆಂಟ್ ಪಾರ್ಟಿಗೆ ಬಂದಿದ್ದೀನಿ. ಈಗ ನೋಡ್ಬೋದು ನೀವು. ಈಗ ನಾನು ಯಾವ ರೀತಿ ತೋರಿಸ್ತೀನಲ್ಲ ಆ ರೀತಿ ನೀವು ಈ ಪೇಪರನ್ನು ಯೂಸ್ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಈಸಿ. ಈಗ ನೀವು ಬಿಗಿನರ್ಸ್ ಆಗಿದ್ದರೆ ಇಷ್ಟು ನೀವು ಫಾಲೋ ಮಾಡಿಬಿಟ್ರೆ ತುಂಬ ಈಸಿಯಾಗಿ ನೀವು ವರ್ಕನ್ನು ಮಾಡ್ಕೋಬೋದು. ಇಲ್ಲ ನಮ್ಗೆ ಬರುತ್ತೆ ಅನ್ನೋದಾದರೆ ನಾವು ಬಟ್ಟೆ ಮೇಲೇ ಮಾರ್ಕನ್ನು ಮಾಡ್ಕೊಂಡು ಅದನ್ನೇ ಫೋಲ್ಡ್ ಮಾಡಿ ಅದಕ್ಕೆ ರಬ್ ಮಾಡಿ ನಾವು ಅದನ್ನು ಮಾಡ್ಕೋಬೋದು. ಬಿಗಿನರ್ಸ್ಗಾದರೆ ಆ ರಬ್ಬೆಲ್ಲ ಮಾಡುವಾಗ ಏರುಪೇರಾದರೆ ಅದು ಹಾಳಾಗತ್ತೆ ಬ್ಲೌಸು. ಅದಕ್ಕೋಸ್ಕರ ಇದಿಷ್ಟಕ್ಕೆ ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಕಲ್ತಿರೋರ್ಗಾಗಲಿ ಕಲಿದೇ ಇರೋರ್ಗಾಗಲಿ ತುಂಬಾ ಈಸಿ ಮೆಥಡ್ ಆಗಿದೆ ಇದು. ಅದಕ್ಕೋಸ್ಕರನೇ ಇದನ್ನು ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಇಟ್ಕೊಂಡ್ವಿ ಅಲ್ವಾ. ಈಗ ಇಟ್ಕೊಂಡಾದ ನಂತರ ನೋಡಿ ನಾವೇನು ವರ್ಕ್ ಮಾಡ್ತೀವಲ್ಲ ಆ ಬಟ್ಟೆ ಮೇಲೆ ಈ ರೀತಿ ನೀಟಾಗಿ ಸ್ಟಿಫಾಗಿ ಇಟ್ಕೊಂಡು ಯಾವ ಕಡೆಗೂ ಜರುಗದೇ ಇರೋ ರೀತಿ ಈ ರೀತಿ ಮಾಡ್ಕೊಂಡಾಗ ನಿಮಗೆ ತುಂಬಾ ಈಸಿಯಾಗಿ ಬರುತ್ತೆ. ತೋರಿಸ್ತೀನಿ ಈಗ ನೋಡಿ. ಇಲ್ಲಿ ನೋಡಿ ಅಪ್ಸರಾ ಗ್ಲಾಸ್ ಪೆನ್ಸಿಲ್ ಈಗಾಗಲೇ ನಾನು ತೋರಿಸಿದ್ದೀನಿ. ನೀವು ಮಾರ್ಕರಲ್ಲಿ ಮಾರ್ಕ್ ಮಾಡಿದಾಗ ಏನಾಗುತ್ತೆ, ಅದು ಮಾರ್ಕರಲ್ಲಿ ಮಾರ್ಕ್ ಮಾಡಿದಾಗ ಏನಾಗುತ್ತೆ, ಅದು ನಾವು ಕೈ ಬಳಸ್ತಾ ಇರ್ತೀವಿ ನೋಡಿ, ಆಗ ಅದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಗ್ಲಾಸ್ ಪೆನ್ಸಿಲ್ ಏನಿದೆಯಲ್ಲ ಆ ಗ್ಲಾಸ್ ಪೆನ್ಸಿಲಲ್ಲೇ ನೀಟಾಗಿ ಇಟ್ಕೊಂಡು ಬರ್ಕೊಂಡ್ರೆ ನೋಡಿ ಅದೇನಿದೆ ನಾವೇನು ಮಾರ್ಕ್ ಮಾಡಿ ಕಟಿಂಗನ್ನು ಮಾಡ್ಕೊಂಡಿದ್ದೀವಲ್ಲ ಅದಷ್ಟೇ ಮಾರ್ಕನ್ನು ಮಾಡಿದ್ರೆ ಆಯಿತು. ತುಂಬಾ ಈಸಿಯಾಗಿ ಇದನ್ನು ನೀವು ಮಾರ್ಕನ್ನು ಮಾಡ್ಕೋಬೋದು. ನೀವು ಈ ರೀತಿ ಮಾಡೋಕ್ಕಾಗಿಲ್ಲ ಅಂದರೆ ಒಂದೊಂದು ಡಾಟ್ ಈ ರೀತಿ ಒಂದೊಂದು ಡಾಟ್ ಹಾಕೊಂಡ್ರೂ ಆಯಿತು. ನೋಡಿ ಈ ರೀತಿ ಬರ್ಕೊಂಡ್ಬಿಟ್ರೆ ಒಂದು ಸತಿ ಇದೇನು ಕಟಿಂಗಲ್ಲಿ ಹೋಗುತ್ತೆ, ಏನು ನಿಮ್ಗೇನು ಪ್ರಾಬ್ಲಮ್ ಆಗೋಲ್ಲ. ಈ ಮಾರ್ಕರ್ ಪೆನ್ಸಿಲ್ ನೀವು ಕೇಳ್ಬೋದು ಹೋಗಲ್ಲ ಅಂತಿರಲ್ಲ, ಅದು ಬ್ಲೌಸಲ್ಲಿ ಬರೋದಿಲ್ವಾ ಅಂತ. ಆದರೆ ಅದು ಅದನ್ನು ರಿಮೂವ್ ಮಾಡೋದಕ್ಕೂ ಇದೆ. ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಯಾವ ರೀತಿ ರಿಮೂವ್ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾನು ಹಾಕ್ತಾ ಇರುವಂಥ ಮಾರ್ಕು ಏನಿದೆ ಇದು ಕಟಿಂಗಲ್ಲಿ ಹೋಗುತ್ತೆ. ಅಕಸ್ಮಾತ್ ಉಳ್ಕೊಂತು ಅಂತಂದ್ರೂ ನಾವು ಅದನ್ನು ರಿಮೂವನ್ನು ಮಾಡ್ಬೋದು. ಆ ರಿಮೂವ್ ಮಾಡೋದು ಹೇಗೆ, ಏನು ಉಪಯೋಗಿಸ್ಕೊಂಡು ರಿಮೂವ್ ಮಾಡ್ಬೋದು ಅನ್ನೋದನ್ನು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಖಂಡಿತವಾಗ್ಲೂ ಯಾವ ರೀತಿ ರಿಮೂವ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಇದಿಷ್ಟು ಆ ಕಡೆ ಈ ಕಡೆ ಜರುಗಬಾರ್ದು.
ಯಾವ ರೀತಿ ಎಷ್ಟು ಮೆಜರ್ಮೆಂಟ್ ಇದೆ ನೋಡಿ, ಅದಷ್ಟು ಮೆಜರ್ಮೆಂಟಲ್ಲೇ ಅದು ಬರಬೇಕು. ಇಲ್ಲಾಂದರೆ ಬ್ಲೌಸ್ ಏರುಪೇರಾಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ನಾವು ನ್ಯೂಸ್ ಪೇಪರನ್ನು ಯೂಸ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದು ನೀವು ಕಲ್ತಿರೋರಾಗಿ ಅಥವಾ ಈಗ ಹೊಸ್ದಾಗಿ ಕಲಿತಾ ಇರೋರಾಗಿ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಡಾಟ್ ಕಾಣಿಸ್ತಿದೆ ಅಂದ್ಕೊತೀನಿ. ಈ ಕಾಣಿಸ್ತಾ ಇರುವಂಥದ್ದಕ್ಕೆ ನಾವು ಡಾಟನ್ನು ಹಾಕೊಂಡ್ರೆ ಆಯಿತು. ನೋಡಿ ಈ ರೀತಿ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಈ ರೀತಿ ಬರ್ಕೊಂಡು ಇಲ್ಲಿ 1/2 ಇಂಚು ನಮಗೆ ಸ್ಟಿಚಿಂಗ್ ಹೋಗುತ್ತೆ. ಈ ಸ್ಟಿಚಿಂಗ್ ಹೋಗೋದನ್ನು ಬಿಟ್ಕೋಬೇಕು. ಇಲ್ಲಿ ನೋಡಿದ್ರಲ್ಲ ನೋಡಿ, ಇದು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ. ಇದ್ರ ಮೇಲೆ ನಾವು ಡಾರ್ಕಾಗಿ ಬರ್ಕೋಬೇಕು. ಈಗ ಲೈಟಾಗಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಡಾರ್ಕಾಗಿ ಬರ್ಕೊಂಡು ನಾವು ಏನು ವರ್ಕ್ ಮಾಡ್ತೀವಲ್ಲ ಆರಿ ವರ್ಕು, ಅದನ್ನು ಮಾಡ್ಕೊಳ್ಳೋದು. ಯಾವ ರೀತಿ ಡಿಸೈನನ್ನು ಮಾಡ್ತೀನಿ ನಾನು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಖಂಡಿತ ಮಿಸ್ ಮಾಡದಂತೆ ಈ ವಿಡಿಯೋನ ನೋಡಿ. ಮುಂದಿನ ಎಲ್ಲ ವೀಡಿಯೋಸನ್ನು ಹೀಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿ ನೋಡಿ, ಆರ್ಮೋಲು, ಬ್ಯಾಕ್ ನೆಕ್ಕು, ಆ ಕಡೆ ಆರ್ಮೋಲು, ಇದಿಷ್ಟು ನಮಗೆ ಮಾರ್ಕ್ ಆಗೋಯಿತು ಅಂದರೆ ನಾವು ಕಟಿಂಗ್ ಮಾಡುವಾಗಲೂ ಏನೋ ಅದನ್ನು ಇದು ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಪುನಃ ನಾವು ಅಳತೆ ತೆಗಿಬೇಕು ನಾವು ಕಟಿಂಗ್ ಮಾಡುವಾಗ ಅನ್ನುವಂಥದ್ದು ಇರಲ್ಲ. ಅಲ್ಲಿ ಏನು ಮಾರ್ಕ್ ಇರುತ್ತೋ ಅದ್ರ ಮೇಲೆ ಕಟಿಂಗ್ ಮಾಡ್ಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ನಾವು ಸ್ಟಿಚಿಂಗನ್ನು ಕೂಡ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದಿಷ್ಟೇ ಅಲ್ಲ, ಇದನ್ನು ನಾನು ಡಾರ್ಕನ್ನು ಮಾಡ್ಕೋತೀನಿ. ಈ ರೀತಿ ನೋಡಿ, ಈ ರೀತಿ ಡಾರ್ಕ್ ಮಾಡ್ಕೊಂಡಾಗ ನಮಗದು ಹೋಗಲ್ಲ, ಕಾಣಿಸುತ್ತೆ ಚೆನ್ನಾಗಿ. ನೋಡಿ ಈ ರೀತಿ ಡಾರ್ಕನ್ನು ಮಾಡ್ಕೊಳ್ಳೋದು. ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸ್ಲೀವ್ಸನ್ನೇ ಯಾವ ರೀತಿ ಮಾರ್ಕಿಂಗ್ ಮಾಡ್ತೀನಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.